SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 1 2026 ಪ್ರಥಮ ಭಾಷೆ ಕನ್ನಡ ನಿಮಗೆಲ್ಲ ಗೊತ್ತಿರುವಂತೆ 5ನೇ ತಾರೀಕು ನಡೀತಾ ಇದೆ. ಈ ಒಂದು ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದು, ಈ 1ನೇ ಪತ್ರಿಕೆಯ ಮತ್ತು ಅದರ ಉತ್ತರಗಳನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಅದರ ಉತ್ತರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ಮೊದಲಿಗೆ ನೋಡಿ, ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳು ನೋಡಿ. ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ನೋಡಿ, ಅಲ್ಪ ಪ್ರಾಣಾಕ್ಷರಗಳು ನೋಡಿ. ಮೊದಲನೇ ಪ್ರಶ್ನೆ ಯಾವಾಗಿದ್ರು ವರ್ಣಮಾಲೆ ಕುರಿತಾಗಿ ಬರ್ತದೆ. ಇನ್ನು ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ದೇವ ಪ್ಲಸ್ ಇಂದ್ರ, ದೇವೇಂದ್ರ ಗುಣಸಂಧಿ. ಮೂಗಾವುದ ಪದವು ಉದಾಹರಣೆಯಾಗಿರುವ ಸಮಾಸ, ದ್ವಿಗು ಸಮಾಸ. ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ, ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಸೇರಿದೆ. ಸಂಬಂಧಾರ್ಥ ಕಾವ್ಯಕ್ಕೆ ಸೇರಿದ ಪದವಿದು, ಆದ್ದರಿಂದ ಅನ್ನೋದೊಂದು ಸಂಬಂಧವನ್ನು ಸೂಚಿಸ್ತದೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ನೋಡಿ, ಕರಣಾರ್ಥ. ಸಂಬಂಧಿ ಪದ ಬರೆಯುವುದು, ಸಂಧ್ಯಾ ಸಂಜೆ ತತ್ಸಮ ತದ್ಭವ, ಪ್ರಸಾದ ಹಸಾದ, ಸಿರಿತನ ತದ್ದಿದ್ದಾಂತ ಭಾವನಾಮ, ನೆನಪು ಅನ್ನೋದು ಕೃದಂತ ಭಾವನಾಮ. ಮ್ಯಾಗೆ ಮೇಲೆ ನೋಡಿ, ಗ್ರಾಮ್ಯ ಭಾಷೆ ಮತ್ತು ಗ್ರಾಂಥಿಕ ಭಾಷೆ. ಮ್ಯಾಗೆ ಮೇಲೆ, ಸಕ್ಕಾರಿ ಸಕ್ಕರೆ. ತುತ್ತ ತುದಿ ದ್ವಿರುಕ್ತಿ, ತುದಿ ಪ್ಲಸ್ ತುದಿ ತುತ್ತ ತುದಿ. ಹಾಲು ಪ್ಲಸ್ ಜೇನು ಹಾಲ್ ಜೇನು, ಇದು ಜೋಡು ನುಡಿ. ಜೋಡು ನುಡಿಯಲ್ಲಿ ಬೇರೆ ಬೇರೆ ಪದಗಳಿರ್ತವೆ. ಹಾಲು ಜೇನು, ಇಲ್ಲಿ ತುದಿ ಪ್ಲಸ್ ತುದಿ ತುತ್ತ ತುದಿ ಒಂದೇ ಪದ ಇರ್ತದೆ, ಇದು ದ್ವಿರುಕ್ತಿ. ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯಲ್ಲಿ ಬಂದವು. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಹಲಗಲಿಯ ಗುರುತು ಉಳಿಯುವುದಂತಾದುದು ಏಕೆ? ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯಲಿಲ್ಲ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಪುಟ್ಟ ಪೋರಿಯಾಮ ಗುಡಿಸಿನಲ್ಲಿ ಹೇಗೆ ಮಲಗಿದ್ದಾಳೆ? ಗುರುತ್ತಾ ಮಲಗಿದ್ದಾಳೆ. ನೋಡಿ, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ನೋಡಿ, ಮೊದಲನೇ ಪಾಠದಿಂದ. ನಾನು ಓದ್ತಾ ಹೋಗೋದಿಲ್ಲ, ನೀವು ನೋಡ್ತಾ ಹೋಗಿ. ಲಿಪಿಯ ಜಾಡು ಉತ್ತರ ತುಂಬಾ ದೊಡ್ಡದಿದ್ರೆ ನೀವು ಸಂಕ್ಷಿಪ್ತವಾಗಿ ಬರೆಯಬಹುದು. ನೋಡಿ, ಪ್ರಾಕ್ತನ ವಿಮರ್ಶಕ ಸುಮರ್, ನೈಲ್, ಕಿಟಗರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳು ಲಿಪಿಯ ಮೊದಲ ಜಾಡು ಆರಂಭಗೊಂಡ ಬಗ್ಗೆ ತಿಳಿಸುತ್ತವೆ. ನೋಡಿ, ಓದು ಬರವಿಲ್ಲದ ಹಳ್ಳಿಯ ಕೆಲಸಗಾರ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಲೆಕ್ಕ ಹಾಕಿ ಸಂಬಳ ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆ ಲೆಕ್ಕವಿಡುವುದುಂಟು. ಯಾವುದು ನಿಮಗೆ ಇದನ್ನಿಸುತ್ತಲ್ಲ ಅದನ್ನ ನೆನ್ಪಿಟ್ಕೊಂಡು ಸ್ವಲ್ಪ ಬರೆದ್ರೂ ಕೂಡ ಅಂಕಗಳು ದೊರೆಯುತ್ತವೆ. ಇನ್ನು ಶಾನುಭೋಗರನ್ನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಮೇನ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಬೆನ್ನು ತಿರುಗಿಸಿದಾಗ ಕೊಲ್ಲುವುದು ಧರ್ಮವಲ್ಲ ಎಂದು ಭಾವಿಸಿತ್ತು. ಅಂದ್ರೆ ಇಲ್ಲಿ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕಬಾರದೆಂದು ಯೋಚಿಸಿ ಶಾನುಭೋಗರನ್ನು ಹುಲಿಯು ಹಿಂದಿನಿಂದ ಹಾರಿಕೊಳ್ಳಲಿಲ್ಲ. ಅಂದ್ರೆ ಪುಣ್ಯಕೋಟಿಯ ಕಥೆಯಲ್ಲಿ ಇರುವಂತಹ ಹುಲಿಯ ಒಂದು ಮೊಮ್ಮಗ ಅಂತ ಇದು ಇಲ್ಲಿ ಕಥೆಯಲ್ಲಿ. ಇನ್ನು ಹುಲಿಯು ಕೋಪದಿಂದ ಗರ್ಜಿಸಿ ಏಕೆ ಪಲಾಯನ ಮಾಡಿತು? ನೋಡಿ, ರೈತರ ಮಾತು ಕೇಳಿ ಬಂದ ಮೇಲೆ ತನಗೆ ಈ ದಿನ ಆಹಾರ ಸಿಗಲಿಲ್ಲವೆಂಬ ನಿರಾಶೆಯಿಂದ ಹಾಗೂ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಿತು. ಅಂದ್ರೆ ರೈತರು ಗಂಟೆ ಶಬ್ದ ಕೇಳ್ತು, ಎತ್ತುಗಳ ಗಂಟೆ ಶಬ್ದ, ಇನ್ನು ಯಾರೋ ಬಂದರು ಅಂತ ತಿಳಿದುಕೊಂಡು ಅದು ಪಲಾಯನವನ್ನು ಮಾಡಿತು. ಟೊಪ್ಪಿಗೆ ವಿಶೇಷತೆಯನ್ನು ಗೋಕಾಕರು ಹೇಗೆ ದಾಖಲಿಸಿದ್ದಾರೆ? ನೋಡಿ, ಟೊಪ್ಪಿಗೆ ಒಂದರಂತೆ ಇನ್ನೊಂದಿರೋದಿಲ್ಲ. ಅಟ್ಲೀಸ್ಟ್ ಅಂದ್ರೆ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ನೋಡಿ, ಅಂದ್ರೆ ಒಬ್ಬರ ಹಾಗೆ ಇನ್ನೊಬ್ರು, ಎಲ್ಲರೂ ಟೊಪ್ಪಿಗೆಯನ್ನು ಧರಿಸ್ತಾರೆ ಹೆಣ್ಣು ಮಕ್ಕಳು, ಆದ್ರೆ ಒಬ್ಬರ ಹಾಗೆ ಇನ್ನೊಬ್ಬರ ಟೊಪ್ಪಿಗೆ ಇರೋದಿಲ್ಲ. ಕಡೆಗೆ ಪುಚ್ಛ ಆದ್ರೂ ಬೇರೆ ಇರ್ತದೆ ಅಂತ ಅನ್ನೋದನ್ನು ಬರೀಬೇಕು ನೀವು. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂದು ಕವಿ GS ಶಿವರುದ್ರಪ್ಪನವರು ಹೇಳಿದ್ದಾರೆ?
ತೊಡಕುಗಳ ಬಿರುಗಾಳಿಗೆ ಹೊಯ್ದಾಡುವ ನಮ್ಮ ಬದುಕೆಂಬ ಹಡಗನ್ನು ಪ್ರೀತಿ ಎಂಬ ಹಣತೆಯ ಬೆಳಕಲ್ಲಿ ಎಚ್ಚರದಿಂದ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ. ನೋಡಿ, ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ದಾನ ಮಾಡಲು ಅವನ ಕೈಯಲ್ಲಿ ಒಂದಡಿಕೆಯೂ ಇರುವುದಿಲ್ಲ. ಆದ್ದರಿಂದ ದ್ರೋಣನಿಗೆ ಪರಶುರಾಮನು ಕನಕ ಪಾತ್ರೆ ಇಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡುತ್ತಾನೆ. ಬಾಲಕ ಭಗತ್ ಸಿಂಗ್ ಜಾಲಿಯನ್ ವಾಲಾಬಾಗ್ದಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ ಎಂದಿದ್ದಾರೆ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚುಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯವಾದ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ತುಂಬಿಸಿ ಮನೆಗೆ ತಂದನು. ಅಂದವಾದ ಬರವಣಿಗೆ ಕುರಿತು ಗಾಂಧೀಜಿಯವರು ಹೇಳಿದ ಮಾತುಗಳೇನು? ಅವರು ಮೊದಲೇನು ತಿಳ್ಕೊಂಡಿರ್ತಾರೆ? ಅಂದವಾದ ಬರವಣಿಗೆ ಅವಶ್ಯಕ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂಥ ಸುಂದರ ಬರವಣಿಗೆ ನೋಡಿಕೊಂಡು ಕೆಟ್ಟ ಅಕ್ಷರ ಅನ್ನೋದು ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ, ಆದ ಕಾರಣ ಎಲ್ಲರೂ ಉತ್ತಮವಾಗಿ ಬರೆಯಬೇಕು, ನಮ್ಮ ಯುವಕ ಯುವತಿಯರು ತಿಳ್ಕೋಬೇಕು ಅಂತ ಅಂತಾರವರು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಾದೇವಿ ಅಭಿಪ್ರಾಯವನ್ನು ತಿಳಿಸಿ. ನಾವು ಜ್ಞಾನಿಗಳ ಸಂಘ ಮಾಡಬೇಕು, ಅಜ್ಞಾನಿಗಳ ಸಂಘ ಮಾಡಬಾರದು. ಜ್ಞಾನಿಗಳ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಇದು ಸರ್ವರಿಗೂ ಹಿತವಾಗಿರುತ್ತದೆ. ಅಜ್ಞಾನಿಗಳಿಂದ ನಮಗೆ ಒಳ್ಳೆಯದಾಗೋದಿಲ್ಲ, ಜ್ಞಾನಿಗಳಿಂದ ಒಳ್ಳೆಯದಾಗ್ತದೆ ಅಂತ. ಇನ್ನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಸಜ್ಜನರಿಗೆ ಗುರುಪದೇಶ ಕಿವಿಗೆ ಆಭರಣವಿದ್ದಂತೆ, ಮುಸ್ಸಂಜೆಯ ಚಂದ್ರದ ಕತ್ತಲನ್ನು ಕಳೆಯುವಂತೆ ಬಗೆ ಅಂದರೆ ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ. ಜನರ ಒಳಹೊರಗಿನ ಕೊಳೆಗಳನ್ನು ತೊಳೆದು ಬಿಡುತ್ತದೆ. ನೋಡಿ, 5ನೇ ಭಾಗದಲ್ಲಿ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಇಲ್ಲಿ DS ಜಯಪ್ಪ ಗೌಡ ಕೇಳಿದ್ದಾರೆ. ನೋಡಿ, ಇದು ಅವರ ಒಂದು ಸ್ಥಳವನ್ನು ಹೇಳಬೇಕು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ 1947ರಲ್ಲಿ ಜನಿಸಿದರು. ಆಮೇಲೆ ಅವರು ಯಾವ್ಯಾವ ಕೃತಿಗಳನ್ನು ಬರೆದಿದ್ದಾರೆ ಅನ್ನೋದು ನೀವು ನೋಡ್ಬೋದು. ನೋಡಿ, ಶ್ರೀಯುತರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರ ಕಾರ್ಯ ಸಾಧನೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಮತ್ತು ಪ್ರಶಸ್ತಿ ಏನೇನು ಸಿಕ್ಕಿದೆ? ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ. ಇನ್ನು ಕುಮಾರವ್ಯಾಸ ಕಾಲನುಡಿ 1430, ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನ್ಮ, ಕರ್ನಾಟಕ ಭಾರತ ಕಥಾಮಂಜರಿ, ಐರಾವತ ಕೃತಿಗಳನ್ನು ರಚಿಸಿದ್ದಾನೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂಥ ಬಿರುದು ಆತನಿಗೆ ಸಿಕ್ಕಿದೆ. ಇನ್ನು 6ನೇ ಭಾಗದಲ್ಲಿ ನೋಡಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ನಿಮಗೆ ಪೊಡೆಮುಟ್ಟು ಪೋಪಿ. ನೋಡಿ, ಈ ರೀತಿ ಲಘು ಗುರು ಹಾಕಬೇಕು. 12 ಮಾತ್ರೆ, 20 ಮಾತ್ರೆ. ಇದು ಯಾವುದು? ಮಾತ್ರಾಗಣ ಛಂದಸ್ಸಿನ ಕಂದ ಪದ್ಯದಲ್ಲಿದೆ. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ವೂಲ್ವರ್ತ್ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ನೋಡಿ, ಅಂತೆ ಅಂತ ಬಂತಂದ್ರೆ ಅದು ಉಪಮಾಲಂಕಾರ. ನೋಡಿ, 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಅಂತೆ ಅಂತ ಬಂದ್ರೆ ನೀವು ಕಂಡುಹಿಡಿಬೇಕದನ್ನ ಸುಲಭವಾಗಿ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಮನಸ್ಸಿದ್ರ ಮಾರ್ಗ ಅಥವಾ ಅರಮನೆಗಿಂತ ನಿರ್ಮಲಿಸು. ಸಾಕಷ್ಟು ಗಾದೆಗಳನ್ನು ಮಾಡಿದ್ದೀವಿ, ಅದನ್ನು ನೋಡಿ. ಇನ್ನು ಸಂದರ್ಭ ಸ್ವಾರಸ್ಯ ನೋಡಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದನ್ನು ಯಾವುದು? ಭಾಗ್ಯಶಿಲ್ಪಿಗಳ ಪಾಠದಿಂದ. ಇಲ್ಲಿ ಯಾವಾಗಿದ್ರೂ ಕೃತಿಕಾರರ ಹೆಸರು, ಆಮೇಲೆ ಪಾಠದ ಹೆಸರು ಮತ್ತು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ, ಈ 3ಅನ್ನು ನೀವು ಆಯ್ಕೆಯಲ್ಲಿ ಬರೀಬೇಕು. ಇನ್ನು ಸಂದರ್ಭ ಯಾವಾಗ ಅನ್ನೋದನ್ನು ಬರೀಬೇಕು. ನೋಡ್ತಾ ಹೋಗಿ, ಪ್ರತಿಯೊಂದನ್ನು ಓದೋದಿಲ್ಲ ನಾನು. ಸ್ವಾರಸ್ಯ ಏನು ಅಂತ ಸ್ವಲ್ಪ ದೊಡ್ಡದಾಗಿದೆ, ಅದನ್ನು ನೀವು ಅದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರಿಬೋದು. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. ಇಂಥ ಶಿಷ್ಯ ಇರ್ತೆ ಪಡೆದ ನಿನ್ನ ಗುರುಗಳೆಂಥರೋ. ನೋಡಿ, ಪೂತಿ ನರಸಿಂಹಾಚಾರ್, ಶಬರಿ ಗೀತನಾಟಕ, ಶಬರಿ ಪದ್ಯ, ಗದ್ಯಪಾಠ. ಆಮೇಲೆ ಸಂದರ್ಭ ಯಾವಾಗೆ? ಭಕ್ತಿಯಿಂದ ಸ್ಮರಿಸುವ ಸಂದರ್ಭದಲ್ಲಿ ಹೇಳ್ತಾರೆ. ಸ್ವಾರಸ್ಯ ಏನು? ಇನ್ನು ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಇದು ನೋಡಿ, ವಿಕ್ರು ಗೋಕಾಕ್ ಅವರು ಬರೆದಿರುವಂಥ ಲಂಡನ್ ನಗರ ಗದ್ಯಪಾಠ, ಸಮುದ್ರದ ಆಚೆಯಿಂದ ಅನ್ನುವಂಥ ಪ್ರವಾಸ ಕಥನದಿಂದ ಆಯ್ದದ್ದು. ಸಂದರ್ಭ ನೋಡ್ಕೊಳ್ಳಿ. ಇನ್ನು ಸ್ವಾರಸ್ಯ, ನೆಲಕಿರುವೆನೆಂದು ಬಗೆದೇರೆ ಚಲಕಿರುವೆಂ. ನೋಡಿ, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ಚಲಮೆನೆ ಮೆರವೆಂ ಪದ್ಯಪಾಠ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದಿದೆ. ರನ್ನ ಬರೆದಿದ್ದಾರೆ. ಸಂದರ್ಭ ನೋಡ್ಕೊಳ್ಳಿ. ಮತ್ತೆ ಸ್ವಾರಸ್ಯ ನೋಡಿ. ಸಿಕ್ಕದ್ದು ತಗೊಂಡು ಸರದು ನಿಂತರೋ ಊರಿಗೆ ಕೊಳ್ಳಿ ಇಟ್ಟ. ನೋಡಿ, ಹಲಗಲಿ ಬೇಡರು ಪದ್ಯಪಾಠದಿಂದ ಕನ್ನಡ ಜನಪದ ಗೀತೆಗಳಿಂದ ಇದಾಗಿದೆ. ಡಾಕ್ಟರ್ BS ಗದಗಿಮಠ ಅವರು ಬರೆದಿದ್ದಾರೆ, ಇದನ್ನು ಸಂಪಾದಿಸಿದ್ದಾರೆ. ಸಂದರ್ಭ ನೋಡ್ಕೊಳ್ಳಿ. ಆಮೇಲೆ ಸ್ವಾರಸ್ಯವನ್ನು ನೋಡ್ಕೊಳ್ಳಿ. ಎಂತೂ ನಾಣಿಲಿ ಗರಪ್ಪರೆ ಮಾನಸರ್. ನೋಡಿ, ಕೆಮ್ಮನೆ ಮೀಸವತ್ತನೆ ಪದ್ಯಪಾಠದಿಂದ. ಇದು ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಿಂದ ಇದೆ. ಆದಿಕವಿ ಪಂಪ ರಚಿಸಿದ್ದಾರೆ.
ನೋಡಿ, ಸಂದರ್ಭ ನೋಡ್ಕೊಳ್ಳಿ ಮತ್ತು ಸ್ವಾರಸ್ಯ. ಇನ್ನು ಪದ್ಯ ಭಾಗ ಪೂರ್ಣ ಮಾಡುವುದು. ನೀಲಮೇಘ ಮಂಡಲ ಹಕ್ಕಿ ಹಾರುತ್ತಿದೆ ನೋಡಿದರೆ, ನೋಡಿ ಹಕ್ಕಿ ಹಾರುತ್ತಿದೆ ಪದ್ಯದಿಂದ. ಈಗ ಇವನ್ನ ಕೊಟ್ಟಿರ್ತಾರೆ. ಇವೇ ಫಿಕ್ಸ್ ಪದ್ಯಗಳಿರ್ತವೆ, ಕೆಲವೊಂದು ಫಿಕ್ಸ್ ಪದ್ಯ ಅವನ್ನೇ ಕೇಳ್ತಿರ್ತಾರೆ. ಇವನ್ನೊಂದಿಷ್ಟು ನೀವು ಬಾಯ್ಪಾಟ್ ಮಾಡಬೇಕು. ನಾನು ಯಾವ್ಯಾವ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೀನಿ, ಅವನ್ನ ನೋಡಿಕೊಂಡು ಅವನ್ನೇ ಬಾಯ್ಪಾಟ್ ಮಾಡಿಕೊಂಡ್ರೆ ಸಾಕು ನೀವು. ನೋಡಿ, ಇಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟು ಸಾರಾಂಶ ಬರೀಲಿಕ್ಕೆ ಹೇಳ್ತಾರೆ. ಅವು ಕೂಡ ಫಿಕ್ಸ್ ಇದ್ದಾವೆ, ಅವನ್ನಷ್ಟು ಓದ್ಕೊಂಡ್ಬಿಟ್ರೆ ಆಯ್ತು ನೀವು. ಸಂಕಲ್ಪ ಗೀತೆ ಇದರಿಂದ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಇನ್ನು 8-10 ವಾಕ್ಯಗಳು, ಅವು ಕೂಡ ಫಿಕ್ಸ್ ಕ್ವಶನ್ ಇದ್ದಾವೆ. ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಂಬಿ ಕೆಟ್ಟವರಿಲ್ಲ ಎಂಬುದು ಶಬರಿಯ ಪಾಲಿಗೆ ಹೇಗೆ ನಿಜವಾಯಿತು ಎಂಬುದನ್ನು ವಿವರಿಸಿ. ನೋಡಿ, ನೋಡ್ತಾ ಹೋಗಿ ಉತ್ತರವನ್ನು ನೋಡಿ. ಅಥವಾ ಪ್ರಶ್ನೆಯ ಉತ್ತರ. ಲವನು ಯಜ್ಞಾಂಶವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಲವನಲ್ಲಿದ್ದ ಸಹಜ ಕ್ಷಾತ್ರ ಗುಣ ವೀರಲವ ಪದ್ಯದಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಶಬರಿ ಮತ್ತು ವೀರಲವ ಇದರಿಂದನೇ ಕೇಳ್ತಾರೆ. ಇನ್ನು ಗದ್ಯ ಭಾಗ ಕೊಟ್ಟಿರ್ತಾರೆ, ಗದ್ಯ ಭಾಗದಲ್ಲೇ ಉತ್ತರಗಳಿರ್ತವೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಇದಂತೆ ಅತಿ ಸುಲಭವಾಗಿರ್ತದೆ, ಅದನ್ನು ಓದ್ಕೊಂಡು ನೀವು ಬರೀಬೋದು. ಇನ್ನು ಪತ್ರ ಲೇಖನ ಬರೆಯುವುದು. ಒಂದು ಮನವಿ ಪತ್ರ ಇರ್ತದೆ, ಒಂದು ಖಾಸಗಿ ಪತ್ರ ಇರ್ತದೆ. ಪತ್ರ ಬರೀಬೇಕು. ಮತ್ತು ಪ್ರಬಂಧ ಇರ್ತದೆ. ನೋಡಿ, ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ, ಪ್ರೌಢಶಾಲೆಗಳ ಲೈಂಗಿಕ ಶಿಕ್ಷಣದ ಮಹತ್ವ. ನೋಡಿ, 10 ಪ್ರಬಂಧಗಳಿರ್ತವೆ. ಅವನ್ನಷ್ಟು ನೀವು ಇದು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬೋದು. ಅವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ನಾನು, ಯಾವ್ಯಾವ ಪ್ರಬಂಧ ಅಂತ. ಮತ್ತೆ ಬೇರೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.